ಕೂಲಂಕುಷವಾಗಿ ತನಿಖೆಯಾಗಿ ಅಪರಾಧಿಗಳು ಜೈಲಿಗೆ ಹೋಗಬೇಕೆಂದು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಒತ್ತಾಯಿಸಿದರು. ಅವರು ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. 2 ದಿನದ ಹಿಂದೆ ನಾಗಮಂಗಲ ತಾಲೂಕಿನ ಬಗರ್ ಹುಕುಂ ಯೋಜನೆ ಅಡಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ದೂರಿನ ಮೇರೆಗೆ ಲೋಕಾಯುಕ್ತ ದಾಳಿ ಮಾಡಿದ್ದು ಸ್ವಾಗತಿಸುತ್ತೇವೆ. ಇದರ ಬಗ್ಗೆ ನಾನು ಮತ್ತು ಉಸ್ತುವಾರಿ ಮಂತ್ರಿ ಚೆಲುವರಾಯಸ್ವಾಮಿ ಅವರು ತನಿಖೆಗೆ ಒತ್ತಾಯಿಸುತ್ತಲೇ ಬಂದಿದ್ದು 2018ರಿಂದಲೂ ನಿರಂತರವಾಗಿ ಹಿಂದಿನ ಸರ್ಕಾರಗಳ ಆಡಳಿತವಿದ್ದಾಗ ನಡೆದಿದ್ದ ಎಲ್ಲವೂ ಹೊರಬರಬೇಕು. ಈಗ ಕೇವಲ 5 ಜನ ಅಧಿಕಾರಿಗಳು ಮತ್ತು ಕೆಲವು ದಳ್ಳಾಳಿಗಳ ಮೇಲೆ ಕ್ರಮ ಜರುಗಿಸಿದ್ದು, ತಿದ್ದುಪಡಿ ಮಾಡಿದವರು ಮತ್ತು ಎಲ್ಲರ ಮೇಲೆ ಕ್ರಮ ಜರುಗಿಸಬೇಕು. ನಿಜವಾದ ಬಡವರಿಗೆ ಜಮೀನು ತಲುಪುವಂತಾಗಬೇಕು ಮತ್ತು ಕೂಲಂಕುಷವಾಗಿ ಪ್ರಕರಣವನ್ನು ತನಿಖೆಗೊಳಪಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಎಂದು ರಾಜೇಶ್ ಒತ್ತಾಯಿಸಿದರು. ಕಚೇರಿಗೆ ನಿನ್ನೆ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ. ಆ ದಾಳಿ ಮಾಡಿರೋದನ್ನು ನಮ್ಮ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತೀನಿ. ಕಾರಣನಾದರೂ ಇಷ್ಟೇ, 2018ರಿಂದ ಇಲ್ಲಿಯ ತನಕ ಏನೇನು ಮಂಜೂರಾಗಿದೆಯೋ ನಾನು ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಿಂದ ನಾನು ಸಾರ್ವಜನಿಕ ಸಭೆಗಳಲ್ಲಿ ಮತ್ತು ನಾನು ಮತ್ತು ಚೆಲುವರಾಯಸ್ವಾಮಿಯವರು ಸಾಗುವಳಿ ಬಗ್ಗೆ ಮತ್ತು ಅಕ್ರಮ ಬಗ್ಗೆ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಯಾಕೆಂದರೆ ಇಲ್ಲಿ ಅಕ್ರಮ ನಡೆದಿರೋದಕ್ಕೆ ಇಂದಿನ ಶಾಸಕರಿರ್ಬೋದು ಅಥವಾ ಇಂದಿನ ಸರ್ಕಾರ ಇರ್ಬೋದು, ಇವೆಲ್ಲವೂ ಕಾರಣ. ಮತ್ತು ಇಲ್ಲಿ ಅಧಿಕಾರಿ ವರ್ಗ ತುಂಬ ಚಾಕು ತಪ್ಪದೆ ಒಂದು ಸಣ್ಣ ಈ ಥರ ಕೆಲಸಗಳನ್ನು ಮಾಡ್ತಾಯಿದೆ. ಆದ್ದರಿಂದ ನಿನ್ನೆ ಲೋಕಾಯುಕ್ತರ ದಾಳಿಗೆ 5 ಜನ ಅಧಿಕಾರಿಗಳನ್ನು 3 ಜನ ದಳ್ಳಾಳಿಗಳನ್ನು ಬಂಧಿಸಿದ್ದಾರೆ. ಮತ್ತು ಇನ್ನೂ ಅನೇಕ ಜನ ಈ ಥರ ಇದ್ದಾರೆ. ಯಾರ್ಯಾರು ಅಕ್ರಮವಾಗಿ ಸಾಗುವಳಿನ ಮಂಜೂರು ಮಾಡಿಸ್ಕೊಂಡಿದ್ದಾರೋ ಮತ್ತು ಸಾಗುವಳಿಗೆ ಪಾಪ ಅರ್ಜಿ ಹಾಕಿರೋರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಯಾವ ಥರ ಈ ಥರ ಕಳ್ತನದಿಂದ ಮಂಜೂರು ಮಾಡ್ಕೋತಾ ಇದ್ದಾರೆ ಅಂತ ನಮಗೂ ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ ಈ ವಿಚಾರವಾಗಿ. ಆದ್ದರಿಂದ ಲೋಕಾಯುಕ್ತರು ಮತ್ತು ನಮ್ಮ ಮಾನ್ಯ ಚೆಲುವರಾಯಸ್ವಾಮಿಯವರನ್ನು ಮತ್ತು DC ಅವರನ್ನು ಮತ್ತು ಉಪಲೋಕಾಯುಕ್ತರನ್ನು ನಾನು ತುಂಬ ವಿನಯದಿಂದ ಕೇಳ್ಕೊಳ್ಳೋದೇನೆಂದರೆ, ಇದು ಕೂಲಂಕುಷವಾಗಿ ತನಿಖೆ ಆಗಬೇಕು. ಯಾವುದೇ ತಪ್ಪಿತಸ್ಥ ಅಧಿಕಾರಿ ಮತ್ತು ಮಂಜೂರಾಕಿ ಯಾರು ಮಂಜೂರು ಮಾಡಿಸ್ಕೊಂಡಿದ್ದಾರೆ ಆ ತಪ್ಪಿತಸ್ಥ ಕಾನೂನು ವಿರುದ್ಧವಾಗಿ ಮಾಡಿ ಅವೆಲ್ಲವೂ ರದ್ದಾಗಬೇಕು. ಮತ್ತು ಮಂಜೂರಾತಿ ಆಗಿರೋವಂಥವನು ಜೈಲ್ಗೆ ಹೋಗಬೇಕು, ಮಂಜೂರು ಮಾಡಿಕೊಟ್ಟಿರೋ ಅಧಿಕಾರಿನೂ ಜೈಲ್ಗೆ ಹೋಗಬೇಕು. ಇಲ್ಲಿ ಸ್ವಲ್ಪ ದಳ್ಳಾಳಿಗಳ ಕಾಟವೂ ಸಹ ಇದೆ. ಆದ್ದರಿಂದ ಮಾನ್ಯ ಚೆಲುವರಾಯಸ್ವಾಮಿಯವರು ಇದನ್ನು DCಗೆ ಮತ್ತು ಇವ್ರಿಗೆ ಇದೆಲ್ಲವನ್ನು ತನಿಖೆ ಮಾಡಬೇಕು ಅಂತೇಳಿ ಒತ್ತಾಕಿದ್ರು. ಮತ್ತೆ ತಿರ್ಗಾ ಅದು ಮರುಕಳಿಸ್ತಾ ಇದೆ. ಆದ್ದರಿಂದ ಮಾನ್ಯ ಚೆಲುವರಾಯಸ್ವಾಮಿಯವರು ಇದನ್ನು ಕೂಲಂಕುಷವಾಗಿ ಲೋಕಾಯುಕ್ತರಿಗೆ ಮತ್ತು ಸರ್ಕಾರ ಇದನ್ನು ತಡೆ ಹಿಡಿದೇ ಹೋದರೆ ಯಾರಿಗೆ ನಿಜವಾದ ಬಡವರಿಗೆ ಅನ್ಯಾಯ ಆಗದಂಗೆ ಇರಬೇಕು ಅನ್ನೋದೇ ಈ ಕಾಂಗ್ರೆಸ್ಸಿನ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಲೋಕಾಯುಕ್ತರು ಕಠಿಣ ಕ್ರಮವನ್ನು ಕೈಗೊಂಡು ಅಲ್ಲಿ ದಳ್ಳಾಳಿಯ ಕಾಟವನ್ನು ತಪ್ಪಿಸಬೇಕು. ಯಾವುದೇ ಒಬ್ಬ ಅಧಿಕಾರಿ ಎಂಥವನೇ ಆಗಿರಲಿ, ಅವನು ತಪ್ಪಿತಸ್ಥರಾಗಿದ್ದರೆ ಅವನು ಡಿಸ್ಮಿಸ್ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾನು ತುಂಬ ಹೃದಯಪೂರ್ವಕವಾಗಿ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ. ಈ ಸಮಯದಲ್ಲಿ ಮನ್ಮೂಲ್ ನಿರ್ದೇಶಕ ಲಕ್ಷ್ಮೀನಾರಾಯಣ್, TAPCMS ನಿರ್ದೇಶಕಿ ವಸಂತಮಣಿ ಉಪಸ್ಥಿತರಿದ್ದರು.